if A and G be geometric mean and arithmetic mean and geometric mean respectively between two positive numbers, prove that the numbers are ಅಂತ ಹೇಳಿದ್ರೆ, ಇವಾಗ let A and B be the two numbers with arithmetic mean and geometric mean as A and G. Given ಏನು ಕೊಟ್ಟಿದ್ದಾರೆ ಇಲ್ಲಿ, ಅರ್ಥಮೆಟಿಕ್ ಮೀನ್ ಎ ಅಂತ ಕೊಟ್ಟಿದ್ದಾರೆ. ಸೊ ಎ ಪ್ಲಸ್ ಬಿ ಬೈ 2 ಎ ಆಗುತ್ತೆ. ಅದೇ ಜಾಮೆಟ್ರಿಕ್ ಮೀನ್ ಎಸ್ ಜಿ ವಿಚ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎ ಬಿ. ಟು ಪ್ರೂವ್, ಹಾಂ, ಏನು ಪ್ರೂವ್ ಮಾಡೋಕ್ಕಿಲ್ಲ ನಾವು, ಎ ವಿಚ್ ಇಸ್ ಈಕ್ವಲ್ ಟು ಬಿ ಇಸ್ ಈಕ್ವಲ್ ಟು ಎ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ a plus g into a minus g. ಸರಿನಾ? ಇವಾಗ ಪ್ರೂಫ್. ಹಾಂ, ಸೊ ಪ್ರೂಫ್ ಹೇಗೆ ಶುರು ಮಾಡೋದು, ಇದನ್ನು 1 ಅಂತ ಕರ್ಕೊಳ್ಳೋಣ, ಇದನ್ನು 2 ಅಂತ ಕರ್ಕೊಳ್ಳೋಣ. ಸೊ ಫ್ರಮ್ 1 ಏನು ಸಿಗುತ್ತೆ, ಸೊ ಫ್ರಮ್ 1 a ಪ್ಲಸ್ ಬಿ ಇಸ್ ಈಕ್ವಲ್ ಟು 2a ಸಿಗುತ್ತೆ. ಯಾವ ಮೆಥಡಲ್ಲಿ ಸಾಲ್ವ್ ಮಾಡೋದು ಇದನ್ನು, ಸಬ್ಸ್ಟಿಟ್ಯೂಷನ್. ಹಾಗಾಗಿ ಬಿ ಇಸ್ ಈಕ್ವಲ್ ಟು 2a ಮೈನಸ್ ಎ ಆಗುತ್ತೆ. ಸೊ ಇದನ್ನು ಏನು ಮಾಡ್ಬೋದು, ಲೆಟ್ ಸಬ್ಸ್ಟಿಟ್ಯೂಟ್ ಇನ್ ಈಕ್ವೇಷನ್ 2. ಸಬ್ ಬಿ ಇನ್ 2. ಸೊ ಇವಾಗ ಇದು ಜಿ ಸ್ಕ್ವೇರ್ ಇಸ್ ಈಕ್ವಲ್ ಟು, ನಾನು ಸ್ಕ್ವೇರ್ ಮಾಡ್ತಾಯಿದ್ದೀನಿ, ತೊಂದರೆ ಇಲ್ಲ, ಡೈರೆಕ್ಟಾಗಿ ಸ್ಟೆಪ್ ಬರಿತಾಯಿದ್ದೀನಿ, ಎ ಟೈಮ್ಸ್ ಆಫ್ 2a ಮೈನಸ್ ಎ. ಇದೆಲ್ಲ ನಮ್ಮ ಕಾನ್ಸ್ಟೆಂಟು, ಜಿ ಸ್ಕ್ವೇರು ಎ ಅಂಥದ್ದೆಲ್ಲ ವೇರಿಯಬಲ್. ಇಲ್ಲಿ ಬಂದು ಸ್ಮಾಲ್ ಲೆಟರ್ ಎ. ಸರಿನಾ? ಸೊ ಇವಾಗ ಮುಂದಿನ ಭಾಗದಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ, ಇದನ್ನು ಸ್ವಲ್ಪ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಉಪಯೋಗಿಸ್ಕೊಂಡು 2a ಮೈನಸ್ ಎ ಸ್ಕ್ವೇರ್ ಅದನ್ನು ರೀಅರೇಂಜ್ ಮಾಡಬೇಕು. ಸೊ ಈ ಸ್ಟೆಪ್ಪು ಬೇಕಾಗಿಲ್ಲ ನೋಡ್ಸೋದು. ಸೊ ನಾನು ಇಲ್ಲಿ ಲೈಟಾಗಿ ಏನಕ್ಕೆ ಬರೀತಾ ಇರೋದು ಅಂತ ಹೇಳಿದ್ರೆ, ವಿ ಡೋಂಟ್ ಹ್ಯಾವ್ ಟು ಶೋ ದಿಸ್, ಡೈರೆಕ್ಟ್ಲಿ ಇದನ್ನು ನೋಡಿಸಿದ್ರೆ ಸಾಕು. ಆಯಿತಾ? ಇಲ್ಲಿ ನಾವೇನು ನೋಡ್ತಾ ಇದ್ದೀವಿ, ಇದು ಕೂಡ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಮಾತ್ರ. ಹಿಯರ್ ಎ ಇಸ್ ದ ವೇರಿಯಬಲ್ while capital letter A and G are constants. ಸೊ ಏನು ನೋಡ್ತೀವಿ ನಾವು, ಇದು ದಿಸ್ ಈಸ್ ಅ ಕ್ವಾಡ್ರಾಟಿಕ್ ಈಕ್ವೇಷನ್ ಅಲ್ವಾ? ಇದು ಕ್ವಾಡ್ರಾಟಿಕ್ ಈಕ್ವೇಷನ್ ವಿತ್ ವೇರಿಯಬಲ್ ಎ ಆ್ಯಂಡ್ ಮತ್ತು ಕ್ಯಾಪಿಟಲ್ ಎ ಮತ್ತು ಕ್ಯಾಪಿಟಲ್ ಜಿ ಆರ್ ಯುವರ್ ಕಾನ್ಸ್ಟೆಂಟ್. ಸೊ ಇಂಥದ್ದೆಲ್ಲ ಹೇಗೆ ಹ್ಯಾಂಡಲ್ ಮಾಡೋದು, ಇದನ್ನೆಲ್ಲ ಏನು ಮಾಡಬೇಕು ಅಂತ ಹೇಳಿದ್ರೆ, ಯೂಸಿಂಗ್ ಕ್ವಾಡ್ರಾಟಿಕ್ ಫಾರ್ಮುಲಾ. ಸರಿನಾ? ಎ ಏನಾಗುತ್ತೆ, ಯಾವುದು, ಎ ಬಂದು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ 4 ಇಂಟು ಎ ಇಂಟು ಸಿ. ಈ ರೀತಿಲಿ ಬದಲಾಗುತ್ತೆ. ಸರಿನಾ? ದಿಸ್ ಎಂಟೈರ್ ಥಿಂಗ್ ಡಿವೈಡೆಡ್ ಬೈ 2a. ಆಯಿತಾ? ಸೊ ದಿಸ್ ಇಸ್ 2a ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಸ್ಕ್ವೇರ್ ರೂಟ್ ಆಫ್ 4a ಸ್ಕ್ವೇರ್. ಈ ಬರೆಯೋಂಗಿಲ್ಲ, ಈ ಏನೂ ಕೂಡ ಬರೆಯೋಗಿಲ್ಲ, ಯಾಕಂದರೆ ವೇರಿಯಬಲ್ ಅಲ್ಲ ಅದು. ವಿ ಜಸ್ಟ್ ಹ್ಯಾವ್ ಟು ರೈಟ್ ದ ಕೋಎಫಿಷಿಯಂಟ್ಸ್. ಹಾಂ, ಮೈನಸ್ 4g ಸ್ಕ್ವೇರ್ ಡಿವೈಡೆಡ್ ಬೈ 2a. ಸೊ ಇವಾಗ ನಾವು ಇದರಲ್ಲಿ 4 ಕಾಮನ್ ತೆಕ್ಕೊಂಡು, ಸೊ ಐ ಆಮ್ ಗೋನ್ ಟು ರೀರೈಟ್ ದಿಸ್ ಎಸ್ ಸ್ಕ್ವೇರ್ ರೂಟ್ ಆಫ್ 4 ಇಂಟು ಸ್ಕ್ವೇರ್ ರೂಟ್ ಆಫ್ a ಸ್ಕ್ವೇರ್ ಮೈನಸ್ g ಸ್ಕ್ವೇರ್ divided by 2 alva. So this is using the formula ab whole to the power of n, which is
a to the power of n into b to the power of n. ಸರಿನಾ? ಸೊ ಇಲ್ಲಿ ಕ್ಲಿಯರಾಗಿ ಏನಾಗುತ್ತೆ, ಇಲ್ಲಿ ವಿ ಕ್ಯಾನ್ ಕಟ್ ಕಾಮನ್ ಟರ್ಮ್ಸ್ 2 ಮತ್ತು 2. ಇದು ಹೇಗಾಗುತ್ತೆ ಅಂತ ಹೇಳಿದ್ರೆ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ. ಸೊ ಇಲ್ಲಿ ದಿಸ್ ಆ್ಯಂಡ್ ದಿಸ್ 2 is common. So every term has to have 2, only then we can do this. ಸೊ ಇದು ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಉಪಯೋಗಿಸಿ ನಾವು ಕ್ಯಾನ್ಸಲ್ ಮಾಡಿದ್ರಿ. ಸೊ ಈ ಥರ ಸ್ಟೆಪ್ಸ್ನೆಲ್ಲ ನೀವು ಒಂದೊಂದಾಗಿ ಬರೆಯೋದಕ್ಕಾಗಲ್ಲ. ಸೊ ಯೂಸಿಂಗ್ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಒಂದೊಂದಾಗಿ ಬರೆಯೋದಕ್ಕಾಗಲ್ಲ. ಹಾಗಾಗಿ ಈ ಥರ ಸಣ್ಣದಾಗಿ ನಾನು ಕ್ಲೂ ಕೊಟ್ಟು ನಿಮಗೆ ಹೇಳ್ಕೊಡ್ತಾಯಿನಿ. ಸೊ ಎಕ್ಸಾಮಲ್ಲಿ ಎಷ್ಟು ಬರೀಬೇಕು ಅಂಥೇಳಿ ಆಪ್ಟಿಮೈಸ್ ಮಾಡಿ ನಾನು ಹೇಳ್ತೇನೆ, ಯಾಕಂದರೆ ನೀವು ಟೈಮ್ ಸೇವ್ ಮಾಡಬೇಕು, ಬರ್ಕೊಂಡು ಕೂತ್ಕೊಳೋದಕ್ಕಾಗಲ್ಲ. ಆ್ಯಂಡ್ ದಿಸ್ ಈಸ್ ನಥಿಂಗ್ ಬಟ್ a ಪ್ಲಸ್ ಆರ್ ಮೈನಸ್ ಏನಿದೋ ಸ್ಕ್ವೇರ್ ರೂಟ್ ಆಫ್ a ಪ್ಲಸ್ b ಇಂಟು a ಮೈನಸ್ b ಯೂಸಿಂಗ್ ದ ಐಡೆಂಟಿಟಿ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ವಿಚ್ ಇಸ್ a ಪ್ಲಸ್ b ಇಂಟು a ಮೈನಸ್ b. ಸರಿನಾ? ಅದೇನಾ ಉತ್ತರ? ದಿಸ್ ಇಸ್ a ಇಸ್ ಈಕ್ವಲ್ ಟು ಎಲ್ಲಿದೆ ಅದು? ಅಷ್ಟೇ ಬಂತು. ಸೊ ಕೊನೆಯದಾಗಿ ಜಸ್ಟ್ ರೈಟ್ ಅ ಸ್ಮಾಲ್ ಸ್ಟೇಟ್ಮೆಂಟ್. ಸಿಮಿಲರ್ಲಿ ವಿ ಕ್ಯಾನ್ ಪ್ರೂವ್ b is also equal to square root of ಈ ಪರ್ಟಿಕ್ಯುಲರ್ ಎಕ್ಸ್ಪ್ರೆಷನ್ನು, ಹೆನ್ಸ್ ಪ್ರೂವ್ಡ್. ಆಯಿತಾ ಹುಡುಗರ? ಸೊ ಇದೇ ನಿಮ್ಮ ಉತ್ತರ.